ಜನರನ್ನು ಓದುವ ಕಲೆಯನ್ನು ಕರಗತ ಮಾಡಿಕೊಳ್ಳಲು ನಮ್ಮ 10 ತಜ್ಞರ ಸಲಹೆಗಳೊಂದಿಗೆ ಮಾನವ ಸಂವಹನದ ರಹಸ್ಯಗಳನ್ನು ಅನ್ಲಾಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಒಂದು ಆಕರ್ಷಕ ವಿಷಯಕ್ಕೆ ಆಳವಾಗಿ ಧುಮುಕುತ್ತಿದ್ದೇವೆ. ಜನರನ್ನು ಓದುವುದು ಹೇಗೆ? ಪದಗಳಲ್ಲಿ ಹೇಳಲು ಕಷ್ಟಕರವಾದ ವ್ಯಕ್ತಿಯ ಬಗ್ಗೆ ನೀವು ಎಂದಾದರೂ ಒಂದು ಅಂತಃಪ್ರಜ್ಞೆಯನ್ನು ಅನುಭವಿಸಿದ್ದೀರಾ? ಏಕೆಂದರೆ ನೀವು ಸಂವಹನಗಳನ್ನು ನ್ಯಾವಿಗೇಟ್ ಮಾಡಲು, ಸಂಭಾವ್ಯ ಮೋಸಗಳನ್ನು ತಪ್ಪಿಸಲು ಮತ್ತು ಬಲವಾದ ಸಂಬಂಧಗಳನ್ನು ಬೆಳೆಸುವಲ್ಲಿ ನಿಮಗೆ ಸಹಾಯ ಮಾಡುವ ಕೌಶಲ್ಯವನ್ನು, ಜನರನ್ನು ಗ್ರಹಿಸುವ ಕಲೆಯನ್ನು ನೀವು ಸಹಜವಾಗಿಯೇ ಅಧ್ಯಯನ ಮಾಡುತ್ತಿದ್ದೀರಿ. ಈ ವಿಡಿಯೋದಲ್ಲಿ ಸೂಚನೆಗಳು, ದೇಹಭಾಷೆ ಮತ್ತು ಹೆಚ್ಚಿನದನ್ನು ಅರ್ಥೈಸುವಲ್ಲಿ ನಿಮಗೆ ಸಹಾಯ ಮಾಡಲು ನಾವು 10 ಒಳನೋಟವುಳ್ಳ ಸಲಹೆಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಆದ್ದರಿಂದ ನಡವಳಿಕೆಯ ಸಂಕೀರ್ಣತೆಗಳನ್ನು ಬಿಚ್ಚಿಡಲು ನೀವು ಸಿದ್ಧರಾಗಿದ್ದರೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. 1. ಮೊದಲ ಆಕರ್ಷಣೆಯ ಶಕ್ತಿ. ಅವರು ಏನು ಹೇಳುತ್ತಾರೆಂದು ನಿಮಗೆ ತಿಳಿದಿದೆ. ಮೊದಲ ಅನಿಸಿಕೆಗಳು ನಿಜವಾಗಿಯೂ ಮುಖ್ಯ. ಇದು ಎಲ್ಲಾ ಆ ಹ್ಯಾಂಡ್ಶೇಕ್ನೊಂದಿಗೆ ಪ್ರಾರಂಭವಾಗುತ್ತದೆ. ಒಂದು ಮಹತ್ವದ ಗೆಸ್ಚರ್. ಬಲವಾದ ಹಿಡಿತವು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ, ಆದರೆ ದುರ್ಬಲವಾದ ಹ್ಯಾಂಡ್ಶೇಕ್ ಸಂಕೋಚವನ್ನು ಅಥವಾ ಸ್ವಯಂ ಭರವಸೆಯ ಕೊರತೆಯನ್ನು ಸೂಚಿಸುತ್ತದೆ. ಅದಕ್ಕಿಂತ ಹೆಚ್ಚು ಇದೆ. ಕೈಕುಲುಕುವಾಗ ಅವರು ಕಣ್ಣಿನ ಸಂಪರ್ಕವನ್ನು ನಿರ್ವಹಿಸುತ್ತಾರೆಯೇ ಎಂಬುದರ ಬಗ್ಗೆ ಗಮನ ಕೊಡಿ. ಕಣ್ಣಿನ ಸಂಪರ್ಕವನ್ನು ತಪ್ಪಿಸುವುದು ನಿರಾಸಕ್ತಿ, ಸಂಕೋಚ ಅಥವಾ ಅಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ. ನೆನಪಿಡಿ, ಹ್ಯಾಂಡ್ಶೇಕ್ ನಿಮ್ಮ ಗ್ರಹಿಕೆಯನ್ನು ರೂಪಿಸುತ್ತದೆ ಮತ್ತು ಪರಸ್ಪರ ಕ್ರಿಯೆಗಳಿಗೆ ಧ್ವನಿಯನ್ನು ಹೊಂದಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ಕೈಯನ್ನು ತಲುಪುವ ಸಮಯದಲ್ಲಿ ಈ ಒಳನೋಟಗಳನ್ನು ನೆನಪಿನಲ್ಲಿಡಿ. 2. ಆರ್ಮ್ ಕ್ರಾಸಿಂಗ್ಗಳನ್ನು ಅರ್ಥೈಸಿಕೊಳ್ಳುವುದು. ಒಬ್ಬರ ತೋಳುಗಳನ್ನು ದಾಟುವ ಪರಿಚಿತ ಗೆಸ್ಚರ್. ಅರ್ಥವನ್ನು ತಿಳಿಸುವ ಭಂಗಿ. ಯಾರಾದರೂ ತಮ್ಮ ತೋಳುಗಳನ್ನು ತಮ್ಮ ಎದೆಯ ಮೇಲೆ ಮಡಚಿದಾಗ ಅದು ಕೇವಲ ಆರಾಮವನ್ನು ಹುಡುಕುವ ಬಗ್ಗೆ ಅಲ್ಲ, ಇದು ವಾಸ್ತವವಾಗಿ ಸಂಭಾಷಣೆಯೊಂದಿಗೆ ಅಸ್ವಸ್ಥತೆಯನ್ನು ಸೂಚಿಸುತ್ತದೆ ಅಥವಾ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಅಗತ್ಯವನ್ನು ಸಹ ಸೂಚಿಸುತ್ತದೆ. ಆದ್ದರಿಂದ ನೀವು ಈ ನಡವಳಿಕೆಯನ್ನು ಗಮನಿಸಿದಾಗ ಕಾಣಿಸಿಕೊಳ್ಳುವಿಕೆಯು ಮೋಸಗೊಳಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ. ತೋಳಿನ ಶಿಲುಬೆಗಳ ಮಹತ್ವವನ್ನು ಗುರುತಿಸುವುದರಿಂದ ಗಡಿಗಳನ್ನು ಗೌರವಿಸಲು ಮತ್ತು ಜಾಗವನ್ನು ನೀಡಲು, ಸೂಕ್ತವಾದಾಗ ಗುರುತಿಸಲು ನಮಗೆ ಸಾಧ್ಯವಾಗುತ್ತದೆ. ಅಂತಿಮವಾಗಿ ಇದು ಪರಾನುಭೂತಿ ಮತ್ತು ಇತರ ವ್ಯಕ್ತಿ ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಕುದಿಯುತ್ತದೆ. 3. ಕಣ್ಣುಗಳನ್ನು ಅನಾವರಣಗೊಳಿಸುವುದು. ಕಣ್ಣುಗಳನ್ನು ಸಾಮಾನ್ಯವಾಗಿ ಆತ್ಮದ ಕಿಟಕಿಗಳೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅವುಗಳು ಕೇವಲ ಪದಗಳು ಸೆರೆಹಿಡಿಯದ ಭಾವನೆಗಳು ಮತ್ತು ಆಲೋಚನೆಗಳನ್ನು ತಿಳಿಸುತ್ತವೆ. ಒಬ್ಬ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ತಪ್ಪಿಸಿದಾಗ ಅದು ನಿರಾಸಕ್ತಿಯಿಂದ ಸಂಕೋಚದವರೆಗೆ ವಿವಿಧ ವಿಷಯಗಳನ್ನು ಸೂಚಿಸುತ್ತದೆ. ಆದಾಗ್ಯೂ ಕಾರಣವನ್ನು ಗುರುತಿಸಲು ಇದು ಸವಾಲಾಗಿರಬಹುದು. ಒಳನೋಟವನ್ನು ಪಡೆಯುವ ಒಂದು ಮಾರ್ಗವೆಂದರೆ ಅವರ ನೋಟವು ಎಲ್ಲಿ ಅಲೆದಾಡುತ್ತದೆ ಎಂಬುದನ್ನು ಗಮನಿಸುವುದು. ಅವರು ಆಗಾಗ್ಗೆ ಇತರರನ್ನು ಅಥವಾ ನಿರ್ಜೀವ ವಸ್ತುಗಳನ್ನು ನೋಡಿದರೆ ಅದು ನಿರಾಸಕ್ತಿ ಸೂಚಿಸಬಹುದು. ವ್ಯತಿರಿಕ್ತವಾಗಿ ಅವರು ನೋಡಲು ಒಲವು ತೋರಿದರೆ ಅದು ಸಂಕೋಚ ಅಥವಾ ಹೆದರಿಕೆಯ ಸಂಕೇತವಾಗಿರಬಹುದು. 4. ಚಡಪಡಿಕೆಯ ಕೋಟ್ ಅನ್ನು ಬಿರುಕುಗೊಳಿಸುವುದು. ಅವರು ನಿರಂತರವಾಗಿ ತಮ್ಮ ಬಟ್ಟೆಗಳನ್ನು ಸರಿಹೊಂದಿಸುತ್ತಿರಲಿ ಅಥವಾ ಅವರ ಕೂದಲಿನೊಂದಿಗೆ ಆಟವಾಡುತ್ತಿರಲಿ, ಉಳಿಯಲು ಸಾಧ್ಯವಾಗದ ಯಾರನ್ನಾದರೂ ನೀವು ಎಂದಾದರೂ ಕಂಡಿದ್ದೀರಾ? ಚಡಪಡಿಕೆ ಇದನ್ನು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದ್ದರೂ ಸಹ ವಾಸ್ತವವಾಗಿ ವ್ಯಕ್ತಿಯ ಭಾವನೆಗಳ ಒಳನೋಟಗಳನ್ನು ಒದಗಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಅನೇಕರು ನಂಬುವಂತೆ ಚಡಪಡಿಕೆ ಯಾವಾಗಲೂ ನಿರಾಸಕ್ತಿಯನ್ನು ಸೂಚಿಸುವುದಿಲ್ಲ. ಸಂದರ್ಭಗಳಲ್ಲಿ ಇದು ಹೆದರಿಕೆ ಅಥವಾ ಸಾಮಾಜಿಕ ಅಸ್ವಸ್ಥತೆಯ ಭಾವನೆಗಳಿಂದ ಉದ್ಭವಿಸುತ್ತದೆ. ಆದ್ದರಿಂದ ಸಂಭಾಷಣೆಯನ್ನು ನಡೆಸುತ್ತಿರುವಾಗ ಯಾರಾದರೂ ಚಡಪಡಿಸುತ್ತಿರುವುದನ್ನು ನೀವು ಗಮನಿಸಿದಾಗ ಅದು ಅವರ ಅನಿಶ್ಚಿತತೆಯನ್ನು ಎದುರಿಸುವ ವಿಧಾನವಾಗಿರಬಹುದು ಅಥವಾ ಅವರಿಗೆ ಆತಂಕವನ್ನುಂಟು ಮಾಡುವ ವಿಷಯವನ್ನು ಚರ್ಚಿಸಬಹುದು. ತೀರ್ಮಾನಗಳಿಗೆ ಹಾರಿ ತಾಳ್ಮೆಯನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಿ ಮತ್ತು ಸಂದರ್ಭವನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಅವರ ಚಡಪಡಿಕೆಯು ಅವರ ಆಲೋಚನೆಗಳು ಮತ್ತು ಭಾವನೆಗಳ ಅಭಿವ್ಯಕ್ತಿಯಾಗಿರಬಹುದು, ಅದು ಅವರು ವ್ಯಕ್ತಪಡಿಸಲು ಕಷ್ಟವಾಗುತ್ತದೆ. 5. ವೈಯಕ್ತಿಕ ಜಾಗದ ಡೈನಾಮಿಕ್ಸ್. ನೀವು ಯಾರೊಂದಿಗಾದರೂ ಸಂಭಾಷಣೆ ನಡೆಸುತ್ತಿರುವಾಗ ಮತ್ತು ಅವರು ನಿಕಟವಾಗಿ ಒಲವು ತೋರಿದಾಗ ಅದು 2 ವಿಷಯಗಳನ್ನು ಅರ್ಥೈಸಬಲ್ಲದು. ಒಂದು, ಅವರು ನಿಮ್ಮೊಂದಿಗೆ ಹಾಯಾಗಿರುತ್ತೀರಿ ಅಥವಾ ಅವರು ಸಂವಹನವನ್ನು ಆನಂದಿಸುತ್ತಾರೆ ಮತ್ತು ಅವರು ನಿಕಟತೆಯ ಬಗ್ಗೆ ಒಲವು ಹೊಂದಿರುತ್ತಾರೆ. ಆದಾಗ್ಯೂ ಈ ರೀತಿಯ ಸಾಮೀಪ್ಯವು ಅವರ ಜಾಗವನ್ನು ಆಕ್ರಮಿಸುವುದರಿಂದ ಕೆಲವು ಜನರನ್ನು ಅಸಮಾಧಾನಗೊಳಿಸಬಹುದು.
ನೀವು ಹಿಂದೆ ಸರಿಯುತ್ತಿದ್ದರೆ ಮತ್ತು ಅವರು ಹತ್ತಿರವಾಗುತ್ತಿದ್ದರೆ ಅವರ ಉದ್ದೇಶವು ನಿರುಪದ್ರವವಾಗಿದೆ ಎಂದು ಚಿಂತಿಸಬೇಡಿ. ಅವರು ನಿಮ್ಮ ಕಂಪನಿಯನ್ನು ಆನಂದಿಸುತ್ತಾರೆ ಮತ್ತು ನಿಮ್ಮ ಸುತ್ತಲೂ ಇರುತ್ತಾರೆ. ದುರದೃಷ್ಟವಶಾತ್ ಅವನು ಅಥವಾ ಅವಳು ನಿಮಗೆ ಸ್ವಲ್ಪ ಜಾಗವನ್ನು ನೀಡಲು ನಿಮ್ಮ ಅಮೌಖಿಕ ಸೂಚನೆಗಳಿಗೆ ಗಮನ ಕೊಡುತ್ತಿಲ್ಲ. 6. ನಡಿಗೆ ಮತ್ತು ಮಾತು. ಇದನ್ನು ನಂಬಿರಿ ಅಥವಾ ಇಲ್ಲ, ಯಾರಾದರೂ ನಡೆದುಕೊಳ್ಳುವ ರೀತಿಯಲ್ಲಿ ಅವರ ಪ್ರಪಂಚದ ಬಗ್ಗೆ ಬಹಳಷ್ಟು ಬಹಿರಂಗಪಡಿಸಬಹುದು. ಯಾರಾದರೂ ಆತ್ಮವಿಶ್ವಾಸದಿಂದ ತಮ್ಮ ತಲೆಯನ್ನು ಮೇಲಕ್ಕೆತ್ತಿ ಹೆಜ್ಜೆ ಹಾಕಿದಾಗ ಅದು ಭಂಗಿಯಲ್ಲ, ಆದರೆ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ತೋರಿಸುತ್ತದೆ. ಮತ್ತೊಂದೆಡೆ ಯಾರಾದರೂ ತಲೆ ತಗ್ಗಿಸಿದರೆ ಅದು ಸಂಕೋಚ, ಆತ್ಮವಿಶ್ವಾಸದ ಕೊರತೆ ಅಥವಾ ಒಡನಾಟದ ಬಯಕೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ಆತ್ಮವಿಶ್ವಾಸವು ಯಾವಾಗಲೂ ದುರಹಂಕಾರವನ್ನು ಅರ್ಥೈಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅವರ ವರ್ತನೆಯನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಅವರ ನಡಿಗೆಯ ಮೂಲಕ ಅವರ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳುವುದು ಒಂದು ಕಲೆಯಂತೆ ಕಾಣಿಸಬಹುದು. ಇದು ಜನರನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಕೌಶಲ್ಯವಾಗಿದೆ. ಆದ್ದರಿಂದ ನೀವು ಗಮನಿಸಿದಂತೆ ಅವರ ಚಲನವಲನಗಳು ಅವರ ಹೆಜ್ಜೆಗಳ ಮೂಲಕ ರವಾನಿಸುವ ಸಂದೇಶಗಳಿಗೆ ಗಮನ ಕೊಡುತ್ತವೆ. 7. ಭಂಗಿಯ ಭಾಷೆ. ನಾವು ಆಯ್ಕೆ ಮಾಡುವ ಪದಗಳಂತೆಯೇ ನಮ್ಮ ದೇಹಭಾಷೆಯು ನಮ್ಮ ಭಾವನೆಗಳು, ಆತ್ಮವಿಶ್ವಾಸ ಮತ್ತು ಭುಜದ ಮೇಲೆ ಎತ್ತರವಾಗಿ ನಿಂತಿರುವ ಮತ್ತು ತಲೆ ಎತ್ತಿ ನಿಂತಿರುವ ವ್ಯಕ್ತಿಯನ್ನು ನೀವು ಕಂಡಾಗ ನಾವು ನಮ್ಮನ್ನು ಹೇಗೆ ನೋಡುತ್ತೇವೆ ಎಂಬುದರ ಕುರಿತು ಮಾತನಾಡುತ್ತವೆ. ಇದು ಅವರ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಯಾರಾದರೂ ತಲೆ ತಗ್ಗಿಸಿ ಕುಣಿದಾಡಿದರೆ ನಾನು ಮತ್ತು ವ್ಯತಿರಿಕ್ತವಾಗಿ ತೊಡಗಿಸಿಕೊಳ್ಳಲು ಸಿದ್ಧನಿದ್ದೇನೆ ಎಂದು ಹೇಳುವ ಒಂದು ವಿಧಾನವಾಗಿದೆ. ಅದು ಸಂಕೋಚದ ಕಡಿಮೆ ಸ್ವಾಭಿಮಾನವನ್ನು ಸೂಚಿಸುತ್ತದೆ ಅಥವಾ ದೇಹದ ಭಂಗಿಯ ಸೂಚನೆಗಳನ್ನು ಅರ್ಥಮಾಡಿಕೊಳ್ಳುವ ಹೆದರಿಕೆಯು ಇನ್ನೊಬ್ಬರ ಸ್ಥಿತಿಯೊಂದಿಗೆ ಸಹಾನುಭೂತಿ ಹೊಂದಲು ಮತ್ತು ಸಮರ್ಥವಾಗಿ ಬೆಂಬಲವನ್ನು ನೀಡಲು ನಮಗೆ ಅನುವು ಮಾಡಿಕೊಡುತ್ತದೆ. ತೆರೆಯಬೇಕಾಗಿದೆ. ಜನರನ್ನು ಪರಿಣಾಮಕಾರಿಯಾಗಿ ಓದುವ ನಿಮ್ಮ ಸಾಮರ್ಥ್ಯವನ್ನು ನೀವು ಅಭಿವೃದ್ಧಿಪಡಿಸಿದಾಗ ದೇಹದ ಭಂಗಿಯಲ್ಲಿನ ಸಣ್ಣ ಹೊಂದಾಣಿಕೆಗಳು ಸಹ ಇತರರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು ಎಂಬುದನ್ನು ನೆನಪಿಡಿ. 8. ಮುಖಭಾವಗಳ ಮೂಲಕ ಭಾವನೆಗಳನ್ನು ಅನ್ಲಾಕ್ ಮಾಡುವುದು. ಜನರ ಕಣ್ಣುಗಳನ್ನು ಅರ್ಥೈಸುವ ಕೌಶಲ್ಯವನ್ನು ನೀವು ಎಷ್ಟು ಬೇಗನೆ ಗ್ರಹಿಸುತ್ತೀರಿ, ಅವರು ಸಂತೋಷ, ದುಃಖ, ಅತೃಪ್ತಿ ಅಥವಾ ಯಾವುದೇ ಭಾವನೆಗಳನ್ನು ಅನುಭವಿಸುತ್ತಿದ್ದಾರೆಯೇ ಎಂದು ನೀವು ವೇಗವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಸಾಮಾನ್ಯವಾಗಿ ವಿಂಡೋಸ್ ಟು ದಿ ಸೋಲ್ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಯ ಕಣ್ಣುಗಳು ಆಳವಾದ ಒಳನೋಟಗಳನ್ನು ಹೊಂದಿವೆ. ಕಣ್ಣಿನ ಸಂಪರ್ಕವನ್ನು ಸ್ಥಾಪಿಸುವುದು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ, ಏಕೆಂದರೆ ಅದು ಅವರ ಆಂತರಿಕ ಕ್ಷೇತ್ರವನ್ನು ಪರಿಶೀಲಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಅವರು ಸಂಭಾಷಿಸುವಾಗ ಹೊಳೆಯುತ್ತಿದ್ದಾರೆಯೇ ಅಥವಾ ಅವರ ಮುಖವು ಉದಾಸೀನತೆಯಿಂದ ಗುರುತಿಸಲ್ಪಟ್ಟಿದೆಯೇ? ಅವರು ತಮ್ಮ ಕಣ್ಣುಗಳನ್ನು ತಿರುಗಿಸುತ್ತಾರೆಯೇ, ಹುಬ್ಬುಗಳನ್ನು ಕಮಾನು ಮಾಡುತ್ತಾರೆಯೇ ಅಥವಾ ಬಹುಶಃ ಸೂಕ್ಷ್ಮವಾದ ನಗುವನ್ನು ಧರಿಸುತ್ತಾರೆಯೇ? ನೋಡು. ಅವರ ಹಣೆಯು ಕಿರಿಕಿರಿ ಅಥವಾ ಚಿಂತೆಯಿಂದ ಸುಕ್ಕುಗಟ್ಟುತ್ತದೆಯೇ? ಮುಖಭಾವಗಳನ್ನು ಜಾಗರೂಕತೆಯಿಂದ ಗಮನಿಸಿ ಮತ್ತು ಉತ್ತರಗಳ ಮಹಾಪೂರವೇ ತೆರೆದುಕೊಳ್ಳುತ್ತದೆ. ಒಂದೋ ವ್ಯಕ್ತಿಯು ನಿಮ್ಮ ಮತ್ತು ಸಂಭಾಷಣೆ ಎರಡರಲ್ಲೂ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾನೆ, ಅಥವಾ ಅವರು ತಮ್ಮನ್ನು ಆಸಕ್ತಿಯಿಲ್ಲದ ಮತ್ತು ಬೇರ್ಪಟ್ಟಂತೆ ಕಂಡುಕೊಳ್ಳುತ್ತಾರೆ. 9. ಸಮಯೋಚಿತತೆಯ ಮಹತ್ವ. ಈಗ ಜನರು ಅವರ ಸಮಯೋಚಿತತೆಯನ್ನು ಅರ್ಥಮಾಡಿಕೊಳ್ಳುವ ಕಡೆಗಣಿಸದ ಇನ್ನೂ ಬಹಿರಂಗಪಡಿಸುವ ಅಂಶವನ್ನು ಚರ್ಚಿಸೋಣ. ಸಮಯಪ್ರಜ್ಞೆಯ ವಿಷಯಕ್ಕೆ ಬಂದಾಗ ಅದು ಸಮಯಕ್ಕೆ ಬರುವುದರ ಬಗ್ಗೆ ಅಲ್ಲ, ಅದು ಯಾರೊಬ್ಬರ ಮೌಲ್ಯಗಳು ಮತ್ತು ಆದ್ಯತೆಗಳ ಒಂದು ನೋಟವನ್ನು ನೀಡುತ್ತದೆ. ಸತತವಾಗಿ ತಡವಾಗಿ ಓಡುವ ವ್ಯಕ್ತಿಯು ಅಸ್ತವ್ಯಸ್ತತೆ ಅಥವಾ ಬದ್ಧತೆಗೆ ಉತ್ಸಾಹವನ್ನು ಹೊಂದಿರದಿರುವಂತೆ ತೋರಿಸುವ ಸಮಯವನ್ನು ನಿರ್ವಹಿಸುವಲ್ಲಿ ಹೆಣಗಾಡುತ್ತಿರಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಬೇಗನೆ ಬರುವ ವ್ಯಕ್ತಿಯು ಪ್ರತಿ ಪದದಲ್ಲಿ ಸಮರ್ಪಣೆ, ಜವಾಬ್ದಾರಿಗಳಿಗೆ ಗೌರವ ಮತ್ತು ಬಲವಾದ ಭಾವನೆಗಳನ್ನು ಪ್ರದರ್ಶಿಸುತ್ತಾನೆ. ನಾವು ಸಾಮಾನ್ಯವಾಗಿ ಮುಖದ ಅಭಿವ್ಯಕ್ತಿಗಳನ್ನು ಅಂತಿಮ ಭಾವನೆಯ ಸೂಚಕಗಳೆಂದು ಭಾವಿಸುತ್ತೇವೆ. ಆದಾಗ್ಯೂ ವ್ಯಕ್ತಿಯ ಧ್ವನಿಯು ಅವರ ಭಾವನೆಗಳ ಬಗ್ಗೆ ಇನ್ನಷ್ಟು ನಿಖರವಾದ ಸೂಚನೆಗಳನ್ನು ನೀಡುತ್ತದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸುತ್ತವೆ. ತ್ವರಿತ, ಕ್ಲಿಪ್ ಮಾಡಿದ ಭಾಷಣವು ಆತಂಕವನ್ನು ಸೂಚಿಸಬಹುದು, ಆದರೆ ನಿಧಾನವಾದ ಏಕತಾನತೆಯ ಧ್ವನಿಯು ಸಂವಹನವನ್ನು ಸೂಚಿಸಬಹುದು, ಡೈನಾಮಿಕ್ಸ್ನ ಒಳನೋಟಗಳನ್ನು ಬಹಿರಂಗಪಡಿಸಬಹುದು. ಅಧಿಕಾರಸ್ಥ ವ್ಯಕ್ತಿ ಅಥವಾ ಗೆಳೆಯರೊಂದಿಗೆ ಮಾತನಾಡುವಾಗ ಯಾರಾದರೂ ಆಗಾಗ್ಗೆ ತಲೆಯಾಡಿಸಿದರೆ ಅದು ಗೌರವವನ್ನು ಸೂಚಿಸುತ್ತದೆ ಅಥವಾ ನಿರ್ಣಯಿಸುವುದರ ಬಗ್ಗೆ ಕಾಳಜಿಯನ್ನು ಸೂಚಿಸುತ್ತದೆ. ತಲೆಯಾಡಿಸುವ ಮಾದರಿಗಳನ್ನು ಗಮನಿಸುವುದರ ಮೂಲಕ ನೀವು ಸಂಬಂಧಗಳೊಳಗಿನ ಅರ್ಥದ ಪದರಗಳನ್ನು ಬಹಿರಂಗಪಡಿಸಬಹುದು. ನೆನಪಿಡಿ, ಕೇವಲ ಪದಗಳಿಗಿಂತ ಹೆಚ್ಚು ಸಂವಹನವಿದೆ. 10. ಅವರು ಧರಿಸುವ ಬಟ್ಟೆಗಳು ನಮ್ಮ ಗಮನವನ್ನು ಏನನ್ನಾದರೂ ಬದಲಾಯಿಸುವ ಮೂಲಕ ಜನರನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಅನ್ವೇಷಣೆಯನ್ನು ಮುಕ್ತಾಯಗೊಳಿಸೋಣ.
ನಮ್ಮ ಮುಂದೆ ಅವರು ಧರಿಸಲು ಆಯ್ಕೆ ಮಾಡುವ ಬಟ್ಟೆ. ಜನಪ್ರಿಯ ಮಾತುಗಳು ಸೂಚಿಸುವಂತೆ ಬಟ್ಟೆಗಳು ವ್ಯಕ್ತಿಯನ್ನು ರೂಪಿಸುತ್ತವೆ. ಟೈರ್ ಯಾರೊಬ್ಬರ ಗುರುತಿನ ಬಗ್ಗೆ ಬಹಳಷ್ಟು ಹೇಳಬಹುದು ಎಂಬುದು ನಿಜ. ಇದು ಸೂಕ್ತವಾದ ಸೂಟ್ ಆಗಿರಲಿ, ಆರಾಮವಾಗಿರುವ ಬಟ್ಟೆಯಾಗಿರಲಿ ಅಥವಾ ವೈಯಕ್ತಿಕ ಶೈಲಿಯ ಬಟ್ಟೆಯಾಗಿರಲಿ, ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಆದ್ಯತೆಗಳ ಅಂಶಗಳನ್ನು ಸೂಕ್ಷ್ಮವಾಗಿ ಪ್ರತಿಬಿಂಬಿಸುತ್ತದೆ. ಪ್ರತಿಯೊಂದು ಆಯ್ಕೆಯು ಟೈರ್ನಲ್ಲಿನ ವಿವರಗಳಿಗೆ ಗಮನದಿಂದ ಕ್ಯಾಶುಯಲ್ ಉಡುಪುಗಳ ಆರಾಮದಾಯಕವಾದ ಸರಾಗತೆಯವರೆಗೆ ಸಂಪುಟಗಳನ್ನು ಸಂವಹಿಸುತ್ತದೆ. ಇದು ಮೂಕ ಭಾಷೆಯಾಗಿದ್ದು, ಅದು ವ್ಯಕ್ತಿಯ ಜೀವನ, ಅವರ ಸೌಕರ್ಯ ವಲಯಗಳು ಮತ್ತು ಪ್ರಭಾವ ಬೀರುವ ಅವರ ಬಯಕೆಯನ್ನು ಬಹಿರಂಗಪಡಿಸುತ್ತದೆ. ನೆನಪಿಡಿ, ಇದು ತ್ವರಿತವಾಗಿ ಅಭಿಪ್ರಾಯಗಳನ್ನು ರೂಪಿಸುವುದಿಲ್ಲ, ಬದಲಿಗೆ ಸಹಾನುಭೂತಿ, ತಿಳುವಳಿಕೆ ಮತ್ತು ಪರಿಣಾಮಕಾರಿ ಸಂವಹನ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ. ದೇಹಭಾಷೆ, ಮುಖದ ಅಭಿವ್ಯಕ್ತಿಗಳು ಮತ್ತು ಇತರ ಅಮೌಖಿಕ ಸಂಕೇತಗಳ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅನ್ವೇಷಿಸುವ ಮೂಲಕ ನೀವು ಜನರನ್ನು ಅರ್ಥಮಾಡಿಕೊಳ್ಳುವಲ್ಲಿ ಪರಿಣಿತರಾಗುವ ಹಾದಿಯಲ್ಲಿದ್ದೀರಿ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆಯೆಂದು ಕಂಡುಬಂದರೆ ದಯವಿಟ್ಟು ಅದನ್ನು ಥಮ್ಸ್ ಅಪ್ ನೀಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ, ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಅದ್ಭುತವಾದ ವಿಷಯಕ್ಕಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ಸಮಯದವರೆಗೆ ನಿಮ್ಮ ಕೌಶಲ್ಯಗಳನ್ನು ಗೌರವಿಸಿ ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಸಂಪರ್ಕದಲ್ಲಿರಿ. ಕುತೂಹಲದಿಂದ ಇರಿ.